ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ವತಿಯಿಂದ ಒಳ ಮೀಸಲಾತಿ ರಹಿತ ಹಳೆ ಮೀಸಲಾತಿಯ ಜಾರಿಗಾಗಿ ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ಸಮಾವೇಶ. ಇದೇ ಸಂದರ್ಭದಲ್ಲಿ ಚಂದ್ರಕಾಂತ ಸಿಂಗೆ ಜಿಲ್ಲಾ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ವಿಜಯಪುರ 2 ಚನ್ನು ಕಟ್ಟಿಮನಿ ಜಿಲ್ಲಾ ಸಂಘಟನಾ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ವಿಜಯಪುರ 3 ರಮೇಶ ಕವಲಗಿ ರಾಜ್ಯ ಸಂಚಾಲಕರು ಭಾರತೀಯ ದ್ರಾವಿಡ ದಲಿತ ಸೇನೆ 4 ಸಾಯಬಣ್ಣ ಹಳ್ಳಿ ಸಂಪಾದಕರು ಸಂಪತ್ ಕಿರಣ ಕನ್ನಡ ದಿನ ಪತ್ರಿಕೆ ವಿಜಯಪುರ ಪಾಲ್ಗೊಂಡು ನಮ್ಮ ಮಾಧ್ಯಮದ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಚಂದ್ರಕಾಂತ್ ಸಿಂಗೆ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ವಿಜಯಪುರ ಇಂದು ಹಮ್ಮಿಕೊಂಡಿರ್ತಕ್ಕಂಥ ಒಳ ಮೀಸಲಾತಿಯ ಹೋರಾಟದ ಒಂದು ಭಾಗ ಆಗಿರ್ತಕ್ಕಂಥ ಈ ಹೋರಾಟ ಹೆಂಗಪ್ಪ ಅಂತಂದ್ರ 101 ಜಾತಿಗೆ ಯಾವುದೇ ರೀತಿ ಅನ್ಯಾಯ ಆಗದ ಹಾಗೆ ಈ ಸಮಾಜದಲ್ಲಿ ಇದ್ದಿರ್ತಕ್ಕಂಥ ಸಣ್ಣ ಸಣ್ಣ ಸಮಾಜಗಳು ಮತ್ತು ಸಣ್ಣ ಜಾತಿಗಳಾಗಿ ಹೊರದು ಹೋಗಿರ್ತಕ್ಕಂಥ 101 ಜಾತಿಗಳನ್ನು ಒಂದುಗೂಡಿ 15% ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಇಂದಿನ ಸರ್ಕಾರಗಳು ಇಂದಿನ ಆಯೋಗಗಳು ಇವತ್ತ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಇವತ್ತು ಒಳ ಮೀಸಲಾತಿಯನ್ನು ಹಮ್ಮಿಕೊಂಡಿತ್ತು. ಆದರೆ ಇವತ್ತಿನ ಒಳ ಮೀಸಲಾತಿಯಲ್ಲಿ ಅನೇಕ ಲೋಪದೋಷಗಳನ್ನು ಆಗಿದ್ದಾವೆ. ಇವತ್ತ ಸದಾಶಿವ ಆಯೋಗ ಆಗಿರ್ಬೋದು, ಅವನೂರು ವರದಿ ಇದು ಆಗಿರ್ಬೋದು, ಮತ್ತು ಇವತ್ತ ಇವರು ನಾಗಮನ್ ದೋಸ ಅವರ ವರದಿ ಆಗಿರ್ಬೋದು, ಇವೆಲ್ಲವೂ ಅವೈಜ್ಞಾನಿಕವಾಗಿ ಒಂದು ಆಗಿರ್ತಕ್ಕಂಥ ವರದಿಗಳನ್ನು ಇವತ್ತ ಸಮಸ್ತ ಶೋಷಿತ ಜನಾಂಗ 101 ಜಾತಿ ಇವತ್ತ ಈ ವರದಿಯನ್ನು ತಿರಸ್ಕಾರ ಮಾಡಲಕತ್ತೀವಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ವರದಿಯನ್ನು ನಾಗಮನ್ ದಾಸ್ ಅವರು ಇದು ಪರಿಷ್ಕರಿಸಿರಿ ಇಲ್ಲ ತಿರಸ್ಕರಿಸಿರಿ ಅಂತೇಳಿ ಇದು ಬಹಳ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ವರದಿ ಆಗಿರೋದ್ರಿಂದ ಇದನ್ನು ತಿರಸ್ಕರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತ ಮುಂದಿನ ದಿನಗಳಲ್ಲಿ ಎಲ್ಲಾ ಸಮುದಾಯ 101 ಜಾತಿಯ ಸಮುದಾಯದ ನಾಯಕರನ್ನು ಕರೆಸಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ಸಮುದಾಯದ ನಾಯಕರನ್ನು ಕರೆಸಿ ಒಂದು ಒಳ ಮೀಸಲಾತಿಯ ಒಂದು ವರದಿಗಳನ್ನು ಅಧ್ಯಯನ ಮಾಡಿ ಇಲ್ಲಿ ಈ ಸಮಾಜಕ್ಕೆ ಈ ಜಾತಿಗೆ ಬೇಕಾದಂತ ಒಂದು ವರದಿಯನ್ನು ತಯಾರು ಮಾಡಕ ಈ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಒಳ ಮೀಸಲಾತಿ ಜಾರಿ ಮಾಡೋದಾದ್ರೆ ಮಾಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಚಂದ್ರಕಾಂತ್ ಸಿಂಗೆ, ವಿಜಯಪುರ ಜಿಲ್ಲೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಏನು ಇವತ್ತು ಬಲಗೈ ಸಂಬಂಧಿತ ಜಾತಿಗಳಿಂದ ಮೋಹನ್ ದಾಸ್ ವರದಿಯನ್ನ ತಿರಸ್ಕಾರ ಮಾಡಿ ಈ ಹಲವಾರು ವರ್ಷದ ಪ್ರಕಾರನೇ ಇವತ್ತು ನೇಮಕಾತಿ ಮಾಡ್ಬೇಕನ್ನುವಂತ ಒತ್ತಾಯದ ಮೇರೆಗೆ ಇವತ್ತು ನಮ್ಮ ಪೂಜ್ಯ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರಮಾಣದ ಹೋರಾಟವನ್ನ ಹಮ್ಮಿಕೊಂಡಾಗಿತ್ತು. ಇಡೀ ರಾಜ್ಯದ ಉದ್ದಗಲಕ್ಕೂ ಏನು ಇವತ್ತು ಜನ ಈ ಫ್ರೀಡಂ ಪಾರ್ಕ್ ಸೇರಿದ್ರು. ಒಂದೇ ಒಂದು ಒಕ್ಕೂರಿನ ಕೂಗಾಗಿತ್ತು. ಒಳ ಮೀಸಲಾತಿಯಿಂದ ಜಾತಿಗಳ ನಡುವೆ ಇವತ್ತು ಏನು ನಮ್ದು ದಲಿತ ಜಾತಿಗಳಿದಾವೆ ಎಲ್ಲರಲ್ಲೂ ಕೂಡ ಒಡಕು ಮಾಡುವಂತ ಕೆಲಸ ಆಗಿತ್ತು. ಹಿಂಗಾಗಿ ರಸಬಿಂದುವಿನಲ್ಲಿ ಆಗಿರ್ತಕ್ಕಂಥ ಮತ್ತೆ ನಾಗಮೋಹನ್ ದಾಸ್ ವರದಿಯಲ್ಲಿ ಸಾಕಷ್ಟು ಲೋಪದೋಷಗಳು ಕೂಡ ಇದ್ರು. ಅದನ್ನ ಸರಿಯಾಗಿ ಅಧ್ಯಯನ ಮಾಡೋದನ್ನ ಜಾರಿ ಮಾಡಕ್ ಹೊರಟಿರ್ತಕ್ಕಂಥ ಸರ್ಕಾರ ನಿರ್ಧಾರವನ್ನು ಖಂಡಿಸಿ ನಾವು ಹೋರಾಟವನ್ನು ಮಾಡಿದೀವಿ. ನಮಗೆ ಹೋರಾಟಕ್ಕೆ ಒಂದು ಬಲ ಬಂದಂತಾಗಿದೆ. ಮುಖ್ಯಮಂತ್ರಿಗಳು ಕೂಡ 27ನೇ ತಾರೀಕಿಗೆ ಏನು ಒಳ ಮೀಸಲಾತಿ ಬಗ್ಗೆ ಒಂದು ನಿರ್ಧಾರ ತಗೊಳ್ಬೇಕಾಗಿತ್ತು ಅನ್ನೋಂಥದ್ರ ಕೂಗಿತ್ತು. ಅದನ್ನ ಕೈ ಬಿಟ್ಟು ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ಜನರನ್ನ ಕರೆಸಿ ಎಲ್ಲಾ ಜಾತಿಯ ಮುಖಂಡರನ್ನ ಕರೆಸಿ ಚರ್ಚೆ ಮಾಡಿ ಅದನ್ನ ಮೀಸಲಾತಿಯನ್ನು ಮುಂದುವರಿಸ್ತೀವಿ. ಹಾಗೆ ಈಗ ಇವತ್ತೇನು ನೇಮಕಾತಿ ಮಾಡ್ಕೊಳಕ್ 56,000 ಪೋಸ್ಟ್ ಗಳ ನೇಮಕಾತಿ ಮಾಡ್ಕೊಳಕ್ ಹೊರಟಿತ್ತು, ಅದು ಕೂಡ ಸ್ಥಗಿತ ಮಾಡಿರುವಂತದ್ದು ಕೂಡ ನಮ್ಮ ಮುಂದೆ. ಹಾಗಾಗಿ ಸರ್ಕಾರಕ್ಕೆ ಇವತ್ತು ನಮ್ಮ ಕೂಗು ಮುಟ್ಟಿದ್ರಿಂದ, ನಮ್ಮ ಹೋರಾಟದ ಕಿಚ್ಚು ಅವರಿಗೆ ತಟ್ಟಿದ್ರಿಂದ ಇವತ್ತು ಈ ಒಳ ಮೀಸಲಾತಿಯನ್ನ ಕೈ ಬಿಟ್ಟು ನಾಗಮೋಹನ್ ದಾಸ್ ವರದಿಯನ್ನ ಪೂರ್ಣ ಪ್ರಮಾಣದಲ್ಲಿ ತಿರಸ್ಕಾರ ಮಾಡುವಂತ ನಿರ್ಧಾರಕ್ಕೆ ಬಂದಿದ್ದ ಸರ್ಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ.